ಕುಶಾಲನಗರ ವರ್ಕ್ಶಾಪ್ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ದಿನ ಹಾಗೂ ಸಂಘದ 16ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಯಿತು. ಖಾಸಗಿ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಬಿಆರ್ ಪ್ರದೀಪ್ ಉದ್ಘಾಟಿಸಿದರು. ಕಾರ್ಮಿಕರು ಕಾನೂನಿನ ಬಗ್ಗೆ ಅರಿವು ಹೊಂದುವುದು ಅತ್ಯಗತ್ಯ. ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ನಡೆಸುವ ಹೋರಾಟಗಳ ಸಂದರ್ಭ ನಿಯಮಗಳ ಉಲ್ಲಂಘನೆಯಾಗದಂತೆ ಎಚ್ಚರ ವಹಿಸಬೇಕಿದೆ ಎಂದರು. ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಕೂಡ ಕಾರ್ಮಿಕರಿಗಿಂತ ಮಿಗಿಲಾಗಿ ಸಮಾಜದ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ದುಡಿತಾ ಇರುವುದು ಹೆಮ್ಮೆಯ ಸಂಗತಿ ಎಂದರು. ವರ್ಕ್ಶಾಪ್ ಯೂನಿಯನ್ ಅಧ್ಯಕ್ಷ ಎಂಆರ್ ಪೂವಯ್ಯ ಅಧ್ಯಕ್ಷತೆ ವಹಿಸಿದರು. ನೀವು ನೋಡಿದಿರಿ, ಎಲ್ಲರಿಗೂ ಒಂದು ದಿನಗಳಿದ್ದಾವೆ. ಫಾದರ್ಸ್ ಡೇ, ಮದರ್ಸ್ ಡೇ, ಸಿಸ್ಟರ್ಸ್ ಡೇ, ಬ್ರದರ್ಸ್ ಡೇ, ಅದೇ ರೀತಿ ಮಹಾನ್ ವ್ಯಕ್ತಿಗಳ ಜಯಂತಿಗಳು, ಇವೆಲ್ಲ ನಾವು ನೋಡಿದ್ದೀವಿ. ಎಲ್ಲ ಕಾರ್ಮಿಕ ಸಂಘಟನೆಗಳು ಹಿಂದೆ, ಈಗ ನಿಮ್ಗೆ ಅವೆಲ್ಲ ಕೆಲವು ರೂಲ್ಸು ರೆಗ್ಯುಲೇಷನ್ಗಳು ಬಂದಾಗ ತಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಕಾರ್ಮಿಕ ದಿನಾಚರಣೆ ಅನ್ನೋದೊಂದು ಆಯಿತು, ಅದ್ರ ಹಿಂದೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಹಿಂದೆ ಕಾರ್ಮಿಕರನ್ನ ಬಹಳಷ್ಟು ಹೊತ್ತುಗಳ ಕಾಲ ದುಡಿಸೋದು, ಶ್ರೀಮಂತ ವರ್ಗ, ಧನಿಕ ವರ್ಗ, ನಾವು ಕೂಲಿ ಕೊಡ್ತೀವಿ ಅನ್ನೋ ಒಂದು ವಿಚಾರದಲ್ಲಿ ಅವರಿಗೆ ರೆಸ್ಟು ಕೊಡದೇ ಅವರ ಹಕ್ಕುಗಳು, ಅವರ ಮೂಲಭೂತ ಏನು ಹಕ್ಕುಗಳಿದ್ದಾವೆ ಅದನ್ನೆಲ್ಲ ಬದಿಗೊತ್ತಿ ಬಹಳಷ್ಟು ದುಡಿಸ್ತಕ್ಕಂಥ ವಿಚಾರಗಳು ಬಂದಾಗ ಅಲ್ಲಲ್ಲೇ ಸಣ್ಣ ಪುಟ್ಟ ಕಾರ್ಮಿಕ ನಾಯಕರುಗಳು ಹುಟ್ಟುಕೊಂಡು ತಮ್ಮ ಹಕ್ಕುಗಳು, ತಮ್ಮ ಸಂಬಳ ಇರ್ಬೋದು, ತಮ್ಮ ದುಡಿಮೆ ಇರ್ಬೋದು, ತಮ್ಮ ಆರೋಗ್ಯ ಇರ್ಬೋದು, ಇವೆಲ್ಲ ವಿರುದ್ಧ ಧ್ವನಿ ಎತ್ತಿ ಇಡೀ ವಿಶ್ವದಲ್ಲಿ ಒಂದು ಕಾರ್ಮಿಕ ಸಂಘಟನೆಗಳು ಆಗಿ ಈ ಮೇ 1 ಕಾರ್ಮಿಕ ದಿನಾಚರಣೆ ಅಂತ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಾ ಇದ್ದು, 8 ಗಂಟೆ, 10 ಗಂಟೆ, 12 ಗಂಟೆ ಲೆಕ್ಕಕ್ಕೆ ಇಲ್ಲ. 24 ಅವರ್ಸು ಸಹ 24 ಅವರ್ಸ್ ಇಂಟು 7 ಪೊಲೀಸ್ ಕೆಲಸ ಮಾಡ್ತಕ್ಕಂಥದ್ದು. ಮಿಲಿಟರಿಯವರು ಸಹ ಒಂದು ರಜಾ ಅಂತಕ್ಕಂಥದ್ದಿದೆ. ಆದರೆ ಪೊಲೀಸ್ ಇಲಾಖೆ ಅಷ್ಟೊಂದು ಜವಾಬ್ದಾರಿತವಾಗಿ ಸಮಾಜವನ್ನು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಆದರೆ ನಾವು ಸಹ ಕಾರ್ಮಿಕರೇ. ಆದರೆ ನಮಗೆ ಒಂದು ಹೆಮ್ಮೆ ಇದೆ, ಏನಂದರೆ ಸಮಾಜದ ಸೇವೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಬಂದಾಗ ಜಾಸ್ತಿ ಹೊತ್ತು ಕೆಲಸ ಮಾಡೋದಕ್ಕೆ ನಮಗೇನು ಬೇಜಾರಾಗೋದಿಲ್ಲ. ಏಕೆಂದರೆ ನಮ್ಮ ಹತ್ರ ಬರ್ತಕ್ಕಂಥವರೆಲ್ಲ ನೊಂದವರು, ಭಾಳ ಸಮಸ್ಯೆ ಉಳ್ಳವರು, ಕಷ್ಟದಲ್ಲಿರ್ತಕ್ಕಂಥ ಜನ ನಮ್ಮ ಹತ್ರ ಬಂದಾಗ ನಮಗೆ ಅವರ ಸೇವೆ ಮಾಡೋದ್ರಲ್ಲಿ ನಮಗೆ ಇಷ್ಟು ಅವರ್ಸ್ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬರೋದಿಲ್ಲ. ನಿಮಗೆಲ್ಲ ಈ ಕಾರ್ಯಕ್ರಮದ ಮುಖಾಂತರ ನಾನು ಹೇಳೋದೇನೆಂದರೆ, ಸಂಘಟನೆ ಆಗಿದ್ದೀರಿ, ಒಂದು ಹೋರಾಟ ಮಾಡ್ತಕ್ಕಂಥ ಒಂದು ಶಕ್ತಿ ಬಂದಿದೆ. ಅಂಬೇಡ್ಕರ್ ಅವರು ಹೇಳಿದ್ದೇನು, ನಾವೆಲ್ಲ ಸಂಘಟಿತರಾಗಬೇಕು. ಸಂಘಟಿತರಾಗಿ ಕಾನೂನು ಮಾರ್ಗವಾಗಿ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಪರಿಹರಿಸಬೇಕು, ಹೋರಾಟ ಮಾಡಬೇಕು. ಮೊನ್ನೆ ತಾನೇ ನೋಡಿದಿರಿ, ಸಾರಿಗೆ ನೌಕರರು ಅವರು ಸಹ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ವೇತನಕ್ಕೆ. ಆದರೆ ಕಾನೂನು ಮಾರ್ಗವಾಗಿ ಒಂದು ನಿಯಮಾವಳಿಯಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ. ನೀವು ಕಾರ್ಮಿಕ ಸಂಘಟನೆಗಳು ಅದನ್ನು ಕೇಳೋದಿಷ್ಟೇ, ಇಡೀ ಯಾವುದೇ ಸಂದರ್ಭದಲ್ಲಿ ತಮ್ಮ ಹಕ್ಕುಗಳು ದಮನ ಆದಾಗ ನೀವು ಹೋರಾಟವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆಗೆ ಇರ್ತೀವಿ. ಏಕೆಂದರೆ ನೀವು ಸ್ಟ್ರೈಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ, ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಜಾಥಾ ಹೋದ್ರೂ ಸಹ ನಾವು ಅನುಮತಿ ಕೊಡ್ತೀವಿ. ಯಾಕೆಂದರೆ ನೀವೆಲ್ಲ ಕಷ್ಟದಲ್ಲಿರ್ತಕ್ಕಂಥ ಜನ. ಆ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಅಭಯ ಕೊಡ್ತೇನೆ. ನಗರ ಪೊಲೀಸ್ ಠಾಣಾಧಿಕಾರಿ ಶಿವಣ್ಣ, ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಶ್ರೀನಿವಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಈ ಸಂದರ್ಭ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಬಳಿಕ ಗಣಪತಿ ದೇವಾಲಯದ ಬಳಿ ಸಾಮೂಹಿಕವಾಗಿ ಪಟಾಕಿ ಸಿಡಿಸಿ ನಗರದಲ್ಲಿ ಮೆರವಣಿಗೆ ನಡೆಸಲಾಯಿತು. ಒಗ್ಗೂಡಿದಂತಹ ಒಂದು ಶಕ್ತಿ. ನಾವು ವರ್ಕ್ಶಾಪ್ ಕಾರ್ಮಿಕರ ಏನಿದ್ದೀವಿ, ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಇವತ್ತು ಈ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸ್ತಕ್ಕಂಥ ನಮ್ಮೊಂದು ಸಂಘಟನೆಯ ಶಕ್ತಿ ಕೂಡ, ನಮ್ಮೊಂದು ಸಂಘಟನೆಯ ಒಂದು ಶಕ್ತಿಯನ್ನ ಬಿಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈ ಸಂದರ್ಭ ಸಂಘದ ಪ್ರಮುಖರಾದ ಸಿಎನ್ ಮದನ್, ಶಿವಕುಮಾರ, ರಂಜಿತ್, ಸಮೀರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.